ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರು, ಇವತ್ತು ನಾವು ಮಾತನಾಡ್ತಾ ಇರೋದು ಕರ್ನಾಟಕದ ಅತ್ಯಂತ ಕುತೂಹಲಕಾರಿಯಾದಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ದಾವಣಗೆರೆ ದಕ್ಷಿಣದ ಬಗ್ಗೆ. ಇಲ್ಲಿನ ರಾಜಕೀಯ ಅಖಾಡ ಈಗ ಕೇವಲ ಒಂದು ಸ್ಥಳೀಯ ಹೋರಾಟವಾಗಿ ಉಳ್ಕೊಂಡಿಲ್ಲ. ಬದಲಾಗಿ ಘಟಾನುಘಟಿ ನಾಯಕರ ಎಂಟ್ರಿಯಿಂದಾಗಿ ಇಡೀ ರಾಜ್ಯದ ಗಮನವನ್ನ ಈ ಕ್ಷೇತ್ರ ಸೆಳೀತಾ ಇದೆ. ನಿಮ್ಗೆಲ್ಲ ಈಗ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಾಳೆಯ ಅಬ್ಬಾ ಬಂಡಾಯ ಶಮನವಾಯಿತು ಅಂತ ಒಂದ್ ಸ್ವಲ್ಪ ನಿಟ್ಟುಸಿರು ಬಿಟ್ಕೊಳ್ತಾ ಇತ್ತು. ಆದ್ರೆ ಆ ಖುಷಿ ಈಗ ಬಹಳ ಹೊತ್ತು ಉಳಿಯುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಈ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತಹ ವ್ಯಕ್ತಿ ಸಾಧಾರಣವಾದಂತಹ ವ್ಯಕ್ತಿ ಅಲ್ಲ. ಅವ್ರು ಬೇರೆ ಯಾರು ಅಲ್ಲ, ಸಿಎಂ ಇಬ್ರಾಹಿಂ ಅವರು ಈಗ ಈ ದಾವಣಗೆರೆ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹೌದು, ಮಾಜಿ ಕೇಂದ್ರ ಸಚಿವ ಹಿರಿಯ ಮುತ್ಸದ್ದಿ ಸಿಎಂ ಇಬ್ರಾಹಿಂ ಅವರು ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ. ಅವರು ಪ್ರಚಾರ ಮಾಡ್ತಾ ಇರೋದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ ಇದು, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಇಲ್ಲಿ ಸಿಎಂ ಇಬ್ರಾಹಿಂ ಪ್ರಚಾರವನ್ನ ಮಾಡ್ತಾ ಇಲ್ಲ. ಬದಲಿಗೆ ಸಿಎಂ ಇಬ್ರಾಹಿಂ ಅವರು ಪ್ರಚಾರ ಮಾಡ್ತಾ ಇರೋದು ಪಕ್ಷೇತರ ಅಭ್ಯರ್ಥಿ ಆದಿಲ್ ಪಾಷಾ ಪರವಾಗಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಇದು. ಸಿಎಂ ಇಬ್ರಾಹಿಂ ಅವರಿಗೆ ಇಲ್ಲಿ ಮತ್ತೋರ್ವ ವ್ಯಕ್ತಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅವರು ರಾಜ್ಯ ರೈತ ಸಂಘದ ಧ್ವನಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಈ ಇಬ್ಬರು ನಾಯಕರು ಇವತ್ತು ಅಲ್ಪಸಂಖ್ಯಾತರಿರುವಂತಹ ಹೆಚ್ಚಿನ ಏರಿಯಾಗಳಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಿದ್ದಾರೆ. ಯೋಚನೆ ಮಾಡಿ ನೋಡಿ, ಒಂದ್ ಕಡೆ ಅಲ್ಪಸಂಖ್ಯಾತ ಮತಗಳ ಮೇಲೆ ಹಿಡಿತ ಹೊಂದಿರುವ ಇಬ್ರಾಹಿಂ, ಇನ್ನೊಂದ್ ಕಡೆ ರೈತ ಮತಗಳನ್ನ ಸೆಳೆಯಬಲ್ಲಂತಹ ಕೋಡಿಹಳ್ಳಿ ಚಂದ್ರಶೇಖರ್. ಈ ಜೋಡಿ ಒಟ್ಟಾಗಿ ಆದಿಲ್ ಪಾಷಾ ಪರ ನಿಂತ್ರೆ ದಾವಣಗೆರೆ ದಕ್ಷಿಣದ ಸಾಂಪ್ರದಾಯಿಕ ಮತಗಳು ಯಾರ ಪಾಲಾಗಬಹುದು ಅಂತ. ಕಾಂಗ್ರೆಸ್ ಪಾಲಿಗೆ ಇದು ಬರೀ ಚುನಾವಣೆಯಂತೂ ಅಲ್ಲ, ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಂತಹ ಅಗ್ನಿ ಪರೀಕ್ಷೆ ಕೂಡ ಆಗಿದೆ. ಸಿಎಂ ಇಬ್ರಾಹಿಂ ಅವರ ಈ ಮಾಸ್ಟರ್ ಪ್ಲಾನ್ ಕಾಂಗ್ರೆಸ್ ಅಭ್ಯರ್ಥಿಯ ಮತಗಳಿಗೆ ಕನ್ನ ಹಾಕುತ್ತಾ, ಅಥವಾ ಸಾದಿಕ್ ಪೈಲ್ವಾನ್ ಹೋದ ಮೇಲೆ ಹೊಸ ಬಂಡಾಯದ ಗಾಳಿ ಯಾರಿಗೆ ಲಾಭ ಕೊಡುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂದಿನ ಪ್ರಚಾರದ ಪ್ರತಿ ಹೆಜ್ಜೆ ಕೂಡ ದಾವಣಗೆರೆಯ ಫಲಿತಾಂಶವನ್ನ ಬದಲಿಸುವಂತಹ ಎಲ್ಲಾ ಶಕ್ತಿಯನ್ನ ಹೊಂದಿದೆ. ನೋಡಿ ವೀಕ್ಷಕರೇ, ಒಬ್ರು ಹೋದ್ರೆ 10 ಜನ ಬರ್ತಾರೆ ಅಂತಾರಲ್ಲ, ಹಾಗಾಗಿದೆ ಈಗಿನ ಪರಿಸ್ಥಿತಿ. ಅಂದ್ರೆ ಸಾದಿಕ್ ಪೈಲ್ವಾನ್ ಏನೋ ನಾಮಪತ್ರವನ್ನ ಸಲ್ಲಿಸಿದ್ರು, ಅವರು ನಾಮಪತ್ರವನ್ನ ವಾಪಸ್ ಹಿಂದಕ್ಕೆ ಪಡೀಲಿಲ್ಲ, ಆದ್ರೂ ಕೂಡ ಸ್ಪರ್ಧೆಯನ್ನ ಹಿಂದೆ ಸರಿದಿದ್ದಾರೆ ಅವರು. ಆದ್ರೆ ಈಗ ಸಿಎಂ ಇಬ್ರಾಹಿಂ ಎಂಟ್ರಿ ಕೊಟ್ಟಿದ್ದಾರೆ ಪ್ರಚಾರ ಮಾಡೋದಕ್ಕೆ, ಅದು ಮುಸ್ಲಿಂ ಅಭ್ಯರ್ಥಿಯ ಪರವಾಗಿ. ದಾವಣಗೆರೆ ದಕ್ಷಿಣದ ಮಣ್ಣಿನಲ್ಲಿ ಈ ಬಾರಿ ಹೊಸ ಇತಿಹಾಸ ಸೃಷ್ಟಿಯಾಗುವಂತಹ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಸಿಎಂ ಇಬ್ರಾಹಿಂ ಎಫೆಕ್ಟ್ ಮುಳುವಾಗುವಂತಹ ಲಕ್ಷಣ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಕೇವಲ ರಾಜಕಾರಣಿ ಮಾತ್ರ ಅಲ್ಲ, ರೈತ ನಾಯಕರು ಕೂಡ ಇಲ್ಲಿ ಸಾಥ್ ನೀಡ್ತಾ ಇರೋದು ಕ್ಷೇತ್ರದ ಎಲ್ಲಾ ಲೆಕ್ಕಾಚಾರವನ್ನ ಅದಲು ಬದಲು ಮಾಡಬಹುದು. ಒಟ್ನಲ್ಲಿ ಕಾಂಗ್ರೆಸ್ಗೆ ಈ ಬಾರಿಯ ಇಲೆಕ್ಷನ್ ನಲ್ಲಿ, ಅಂದ್ರೆ ಉಪಚುನಾವಣೆ, ದಾವಣಗೆರೆ ಉಪಚುನಾವಣೆಯಲ್ಲಿ ಸಾಕಷ್ಟು ಏಟು ಬೀಳೋದಂತೂ ಖಚಿತ ಅನ್ನೋದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.